ಹಲೋ ಹಾಯ್ ನಮಸ್ಕಾರ. ಏರ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ಯು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಮಟರ್ ಪನ್ನೀರ್ ಗ್ರೇವಿ, ಇದನ್ನು ಕ್ರೀಮಿಯಾಗಿ ಮಾಡುವುದು ಹೇಗೆ, ವಿದೌಟ್ ಕ್ರೀಮಿ ಅಂದರೆ ಯಾವುದೇ ಥರ ಕ್ರೀಮನ್ನು ಯೂಸ್ ಮಾಡದೆ ಕ್ರೀಮಿ ರೀತಿಯಲ್ಲಿ ಮಾಡುವುದು ಹೇಗೆ ಅಂತ ತೋರಿಸೋಣ. ಸೊ ಇದು ತುಂಬ ಈಸಿಯಾಗಿ ಮಾಡುವಂತಹ ಒಂದು ಪನ್ನೀರ್ ಮಟರ್ ಗ್ರೇವಿ. ಸೊ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. 200 ಗ್ರಾಮ್ ಪನ್ನೀರು, ಇದನ್ನು ಕ್ಯೂಬ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ಹಸಿ ಬಟಾಣಿ ಅಂದರೆ ಡ್ರೈ ಆಗಿರೋದಲ್ಲ, ಹಸಿ ಬಟಾಣಿ ಬರುತ್ತಲ್ವ ಅದು. ಇದು ಬಂದ್ಬಿಟ್ಟು 2 ಆನಿಯನ್ ಇದೆ, ಅಂದರೆ 2 ಈರುಳ್ಳಿ ಇದೆ, 2 ಟೊಮೆಟೊ ಇದೆ. ಸೊ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. 6ರಿಂದ 7 ಗೋಡಂಬಿ ಇದೆ, ಇದೇ ಮೇಯ್ನಾಗಿ ಬೇಕಾಗಿರುವಂಥದ್ದು. ಹಾಗೆ 2 ಬೆಳ್ಳುಳ್ಳಿ ಇದೆ, ಹಾಗೆ 1 ಶುಂಠಿ ಇದೆ, 1 ಇಂಚಿನಷ್ಟಿದ್ರೆ ಸಾಕಾಗತ್ತೆ. ಒಂದು ತವ ತಗೊಳ್ಳಿ, ತವಕ್ಕೆ ಬಿಸಿ ಆಗಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿಣನ ಹಾಕೊಳ್ಳಿ. ನೀಟಾಗಿ ಬಿಸಿ ಹಾಕೋವರೆಗೆ ಅದನ್ನು ಫ್ಲೇಮಲ್ಲಿ ಬಿಟ್ಬಿಡಿ. ಲೋ ಫ್ಲೇಮಲ್ಲಿ ಇಟ್ಟಿರಿ, ಹೈ ಫ್ಲೇಮ್ ಬೇಡ. ಈಗ ಕ್ಯೂಬಾಗಿ ಕಟ್ ಮಾಡಿರುವಂತಹ ಪನ್ನೀರ್ನ ಅದಕ್ಕೆ ಹಾಕೊಂಡು ಅದನ್ನು ಫ್ರೈ ಮಾಡೋಕ್ಕೆ ಬಿಡಬೇಕು. ಆ್ಯಂಡ್ ಇದರಲ್ಲಿ ಮಸ್ಟ್ ನೀವು ಥಿಂಕ್ ಮಾಡಬೇಕಾಗಿದ್ದು ಏನು ಅಂದರೆ, ಇದರಲ್ಲಿ ನಾನ್ ಸ್ಟಿಕ್ ತವನೇ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಐರನ್ ತವನ ಯೂಸ್ ಮಾಡಬೇಡಿ. ಯಾಕಂದರೆ ಐರನ್ ತವ ಯೂಸ್ ಮಾಡಿದರೆ ನೀವೇನು ಪನ್ನೀರ್ ಹಾಕ್ತೀರಾ ನೋಡಿ ಫ್ರೈ ಮಾಡೋಕ್ಕೆ, ಅದು ಫ್ಲೇಮ್ ಜಾಸ್ತಿ ಇದ್ದಂಗೆ ನಿಮಗೆ ಅದು ಸ್ಟಿಕ್ ಆಗಿಬಿಡುತ್ತೆ, ಅಂದರೆ ಅಂಟ್ಕೊಂಡು ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನ್ ಸ್ಟಿಕ್ನೇ ಯೂಸ್ ಮಾಡ್ಕೊಳ್ಳಿ, ಅಂಟ್ಕೊಳ್ಳಲ್ಲ. ಸೊ ಈಸಿಯಾಗಿ ನೀವು ಅದನ್ನು ತಿರುಗಿಸಿ ಇನ್ನೊಂದು ಸೈಡ್ನು ಫ್ರೈ ಮಾಡ್ಕೋಬೋದು. ಆ್ಯಂಡ್ ಸೊ ನೋಡಿ, ತುಂಬ ಈಸಿಯಾಗಿ ತೆಗೆದು ಅದನ್ನ ಫ್ರೈ ಮಾಡ್ಕೋಬೋದು. ಸೊ ಇದು ನೀಟಾಗಿ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆಗಿದ್ಮೇಲೆ ಇದಕ್ಕೆ ನೆಕ್ಸ್ಟು ಒಂದು ಪಾತ್ರೆ ತವ ತಗೊಂಡು ಅದಕ್ಕೆ ಆನಿಯನ್ನು, ಗ್ರೀನ್ ಚಿಲ್ಲಿ, ಶುಂಠಿ, ಬೆಳ್ಳುಳ್ಳಿ ಏನು ಕಟ್ ಮಾಡ್ಕೊಂಡು ಇಟ್ಟಿರ್ತೀವಿ ನೋಡಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 50 ml ಸಾಕು, ಅಷ್ಟು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊನ ಹಾಕೋತಾ ಇದ್ದೀನಿ ನೋಡಿ, ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಎಣ್ಣೆ ಬೇಡ. ಹಾಗೆ 1 ಇಂಚಿನಷ್ಟು ಚಕ್ಕೆನ ತಗೊಂಡು ಅದಕ್ಕೆ ಹಾಕ್ಕೊಳ್ಳಿ. ಸ್ಪೈಸಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಆ ಫ್ರೇಗ್ರೆನ್ಸಿ ಬರಲೇಬೇಕು. ನಾವು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಿದ್ದೀವಿ ಅಂದರೆ ಆ ಫ್ರೇಗ್ರೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಫ್ರೈ ಆಗಿದೆ ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗತ್ತೆ, ಆಯಿತಾ? ಸೊ ಇದನ್ನು ಒಂದು ಮಿಕ್ಸಿ ಜಾರಿಗೆ ತೆಗಿಯೋಣ. ಮಿಕ್ಸಿ ಜಾರಲ್ಲಿ ಯಾವುದೇ ಕಾರಣಕ್ಕೂ ಬಿಸಿಯಾಗಿ ನೀವು ಮಿಕ್ಸಿ ಮಾಡೋಕ್ಕೆ ಹೋಗಬೇಡಿ, ಗ್ರೈಂಡ್ ಮಾಡೋಕ್ಕೆ ಹೋಗಲೇಬೇಡಿ. ಇದು ಆರಿದ ಮೇಲೇ ಮಾಡಬೇಕು. ಈಗ ಆರಿದೆ. ಈಗ 6ರಿಂದ 7 ಏನು ಗೋಡಂಬಿ ತೊಗೊಂಡಿದ್ದೀವಿ ನೋಡಿ, ಅದನ್ನು ಅದಕ್ಕೇನೆ ಹಾಕೋಬೇಕು. ಅದನ್ನ ಯಾವುದೇ ಫ್ರೈ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದನ್ನು ನಾನ್ ಸ್ಟಿಕ್ಕೇ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಐರನ್ ಸ್ಟೀಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು, ಅಪ್ ಟು ಯು. ಇವಾಗ ಅದಕ್ಕೆ ಸ್ವಲ್ಪ ಸೊಂಪು ಕಾಳು ಬರುತ್ತೆ ಗೊತ್ತಾ, ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಸೊಂಪು ಕಾಳನ್ನ ಯೂಸ್ ಮಾಡ್ಕೋಬೇಕು. ಅದಾಗಿದ್ಮೇಲೆ 2 ಲವಂಗ, ಸ್ವಲ್ಪ ಕರಿಬೇವಿನ ಸೊಪ್ಪು. ಕರಿಬೇವು ಏನಾದರೂ ಇಲ್ಲ ಅಂದರೆ ಮಿಸ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಒಂದು ದೊಡ್ಡ ಸೈಜ್ ಇರುವಂತಹ ಬೆಳ್ಳುಳ್ಳಿನ ನೀಟಾಗಿ ಚೋಪ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋಬೇಕು. ಹಾಗೆ ಆಗಲೇ ಮೆಣಸಿನ್ಕಾಯಿನ 2 ಹಾಕಿದೆ. ಇವಾಗ ಒಂದು ಮೆಣಸಿನ್ಕಾಯಿನ, ಉದ್ದಕ್ಕಿರುವಂಥ ಒಂದು ಮೆಣಸಿನ್ಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನು ಆಗುವಷ್ಟು ಜೀರಿಗೆ ಏನು ಬರುತ್ತೆ ನೋಡಿ, ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದರದ್ದು ಬೆಳ್ಳುಳ್ಳಿ ಪಿಂಕ್ ಕಲರ್ ಬರಬೇಕು. ಆ್ಯಂಡ್ ಹಸಿಮೆಣ್ಸಿನ್ಕಾಯಿದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಪಲಾವ್ ಎಲೆ ಬರುತ್ತೆ ಗೊತ್ತಾ, ಸೊ ಅದನ್ನು ಹಾಕ್ಕೊಂಡು ಅದನ್ನು ಇದ್ರ ಜೊತೆನೇ ಫ್ರೈ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಾ ಇದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣ, 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಅಂದರೆ ಕಲರಿಗೆ ಅಷ್ಟೇ ಹಾಕೋತಾ ಇದ್ದೀನಿ ನಾನು, ಇದು ಅಷ್ಟು ಖಾರ ಏನಿಲ್ಲ, ಸೊ ಅದಕ್ಕೋಸ್ಕರ. 1 ಟೇಬಲ್ ಸ್ಪೂನಷ್ಟು ಧನಿಯಾ,
1 ಟೇಬಲ್ ಸ್ಪೂನಷ್ಟು ಖಾರ, ಮನೆಯಲ್ಲಿ ಮಾಡಿರುವಂತಹ ಖಾರ ಮಸಾಲ ಏನಿರುತ್ತೆ ನೋಡಿ, ಸೊ ಅದನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ನೀಟಾಗಿ ಲೋ ಫ್ಲೇಮಲ್ಲಿ ಮಸಾಲ ಹಾಕುವಾಗ ಯಾವಾಗಲೂ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಸುಟ್ಟೋಗಿಬಿಡುತ್ತೆ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಅದರದ್ದು ಒಂದು ಆ ಸ್ಮೆಲ್ ಇರುತ್ತೆ ನೋಡಿ, ಹಸಿ ಸ್ಮೆಲ್ ಅದು ಹೋಗಿಬಿಡುತ್ತೆ. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಈಗ ರುಬ್ಬಿರುವಂತಹ ಏನಲ್ಲಿ ಆನಿಯನ್ ಟೊಮೆಟೊ ಆಗಲಿ ಫ್ರೈ ಮಾಡಿಕೊಂಡು ರುಬ್ಬಿದ್ದೀವಿ ನೋಡಿ, ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಅದಕ್ಕೆ ನೀರು ಹಾಕೋತಾ ಇದ್ದೀನಿ ನಾನು. ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ನೋಡಿ ಆ ಕ್ರೀಮ್ನೆಸ್ ಹೇಗೆ ಬರ್ತಾ ಇದೆ ಆ್ಯಂಡ್ ಕಲರ್ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ಯಾಕಂದರೆ ನಾವು ಹೋಟೆಲ್ ಶೈಲಿಯ ಊಟನ ತುಂಬ ಇಷ್ಟಪಟ್ಟು ತಿಂತೀವಿ. ಅಲ್ಲಿ ಅವರು ನಿಮಗೆ ಟೇಸ್ಟಿಗೋಸ್ಕರ ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ ಅಥವಾ ಕಲರ್ನ ಯೂಸ್ ಮಾಡ್ತಾರೆ. ಬಟ್ ನಾವು ಮನೆಯಲ್ಲೇ ಮಾಡಿರುವಂತಹ ಕೆಲವೊಂದು ರೆಸಿಪಿಗಳಲ್ಲಿ ನಮ್ಮ ಮನೇಲೇ ಇರುವಂತಹ ಆರ್ಗಾನಿಕ್ ಆಗಿರುವಂತಹ ಮಸಾಲೆಗಳನ್ನ ಯೂಸ್ ಮಾಡಿಬಿಟ್ಟು ಮಾಡೋದ್ರಿಂದ ಇಟ್ಸ್ ವೆರಿ ಹೆಲ್ದಿಫುಲ್ ಆ್ಯಂಡ್ ತುಂಬ ನಿಮ್ಮ ಆರೋಗ್ಯನೂ ನೀವು ಕಾಪಾಡ್ಕೋಬೋದು. ಸೊ ಇವಾಗ ಒಂದು ಆಲ್ಮೋಸ್ಟ್ ಸ್ವಲ್ಪ ಕುದ್ದಿದೆ, ಅಂದರೆ ಬಾಯ್ಲ್ ಆಗಿದೆ. ಆ ಮಸಾಲ ಬಾಯ್ಲ್ ಆಗಿದ್ಮೇಲೆ ಹಸಿ ಬಟ್ಟೆನ ಏನು ಒಂದು ಬೌಲ್ ತೆಗೆದಿಟ್ಟಿದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕು, ತುಂಬ ಜನಕ್ಕೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ, ತುಂಬ ಜಾಸ್ತಿ ಹಾಕೋಬೋದು, ಇಲ್ಲ ಕಡಿಮೆನೂ ಹಾಕೋಬೋದು, ಅಪ್ ಟು ಯು. ಮತ್ತೆ ನಾನು ಹೇಳ್ತಾ ಇರೋದು. ಸೊ ಅದನ್ನು ಹಾಕ್ಕೊಂಡು ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ. ಇವಾಗ ಆಲ್ಮೋಸ್ಟ್ ಒಂದು 70% ಕುದ್ದಿದೆ ನೋಡಿ, ಎಣ್ಣೆ ಬಿಡ್ತಾ ಇದೆ ನೋಡಿ. ಸೊ ಬಟ್ ಇನ್ನು ಬಟಾಣಿ ಬೇಯಬೇಕದು, ಇನ್ನು ಬಾಯ್ಲ್ ಆಗಿಲ್ಲ, ಸ್ವಲ್ಪ ತಿಕ್ಕಾಗಿದೆ ನೋಡಿ ಗ್ರೇವಿ. ಸೊ ಇವಾಗ ಇಷ್ಟು ತಿಕ್ಕಿದ್ರೆ ಇನ್ನು ನಾವು ಇದನ್ನ ಇದಕ್ಕೆ ಕುದಿಯೋದಕ್ಕೆ ಬಿಡಬೇಕಲ್ವಾ. ಸೊ ಅದು ಏನಾಗುತ್ತೆ, ನಾನ್ ಸ್ಟಿಕ್ಕಿ ಯೂಶ್ವಲಿ ಅಂಟ್ಕೊಳ್ಳಲ್ಲ, ಸ್ಟಿಕ್ ಆಗಲ್ಲ. ಬಟ್ ಸ್ಟಿಲ್ ಇಷ್ಟು ದಪ್ಪ ಬೇಡ, ಅದಕ್ಕೆ ನಾನು ಒಂದು 100 ml ನೀರನ್ನು ಹಾಕೋತಾ ಇದ್ದೀನಿ ನೋಡಿ. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡೋಣ. ಹಾಕ್ಕೊಂಡಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಫಸ್ಟು. ಯಾಕಂದರೆ ಇದರಲ್ಲಿ ಈಗ ಉಪ್ಪು ಹಾಕ್ಕೊಂಡ್ರೆ ನಮಗೊಂದು ಟೇಸ್ಟ್ಗೆ ಗೊತ್ತಾಗುತ್ತೆ ಎಷ್ಟು ಬೇಕಂತ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾನು ಎಲ್ಲೂ ಉಪ್ಪನ್ನ ಯೂಸ್ ಮಾಡಿಲ್ಲ. ಸೊ ಇವಾಗ ಹಾಕೋತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡಿ ನೋಡಿ. 5 ರಿಂದ 6 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಇವಾಗ ಆಲ್ಮೋಸ್ಟ್ ಕುದ್ದಿದೆ. ಇವಾಗ ನೋಡಿ ಬಟನ್ ಎಷ್ಟು ಬೆಂದಿದೆ ನೋಡಿ, ಆಲ್ಮೋಸ್ಟ್ ಬೆಂದಿದೆ ಅದು ನೋಡಿ. ಅಷ್ಟು ಮಾಡಿದರೆ ಗೊತ್ತಾಗ್ಬಿಡುತ್ತೆ ಬಟನ್ ಬೆಂದಿದ್ದಿಲ್ಲ ಅಂತ. ಸೊ ಬೆಂದಾಗಿದೆ. ಇವಾಗ ಫ್ರೈ ಮಾಡಿ ಇಟ್ಟಿರುವಂತಹ ಪನ್ನೀರನ್ನ ಹಾಕೋಬೇಕು. ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪನ್ನೀರ್ ಮತ್ತು ಮಟರ್ ಮಸಾಲ ಎಲ್ಲ ಚೆನ್ನಾಗಿ ಒಂದು ಹದಕ್ಕೆ ಬರಬೇಕು. ಸೊ ಅದಕ್ಕೋಸ್ಕರ ನಾವು ಮತ್ತೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. 5 ಮಿನಿಟ್ಸು ಇಟ್ಕೊಂಡ್ಬಿಡಿ. ಆಗಿದೆ ನೋಡಿ, ಆಲ್ಮೋಸ್ಟ್ ರೆಡಿನೇ ಆಗಿದೆ. ಇವಾಗ ಇದಕ್ಕೆ ನಾವು ಯಾವುದೇ ರೀತಿ ಉಪ್ಪು ಹುಳಿನ ಯೂಸ್ ಮಾಡಿಲ್ಲ, ಅಂದರೆ ಟ್ಯಾಮರಿನ್ ಹುಳಿನ ಯೂಸ್ ಮಾಡಿಲ್ಲ. ಸೊ ಇವಾಗ ಅದಕ್ಕೆ ನಾನು 1 ಲಿಂಬೆ ಹಣ್ಣನ್ನು ರಸ ತೆಗೆದು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಲಿಟ್ಟು ಕ್ಲೋಸ್ ಮಾಡಿದ್ರೂ ಆಗುತ್ತೆ, ಕ್ಲೋಸ್ ಮಾಡಿಲ್ಲ ಅಂದ್ರೂ ಆಗುತ್ತೆ, ಅದು ನಿಮ್ಮ ಇಷ್ಟ. ನಾನಿಲ್ಲಿ ಕ್ರೀಮ್ ಯೂಸ್ ಮಾಡದೇ ಇರೋದ್ರಿಂದ ಬಟರ್ ಬರುತ್ತೆ ಗೊತ್ತಾ, ಬೆಣ್ಣೆ ಅಂತ ಹೇಳ್ತೀವಲ್ಲ. ಸೊ ಬೆಣ್ಣೆನ 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ. ಆ ಏನು ಸ್ಮೆಲ್ ಇರುತ್ತೆ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇವಾಗಲೇ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು 1 2 ರಿಂದ 3 ಸೆಕೆಂಡ್ ಹಾಗೆ ಬಿಟ್ಬಿದ್ದೀನಿ. ಬಿಟ್ಮೇಲೆ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇದಕ್ಕೆ ಕಸ್ತೂರಿ ಮೇಥಿ ಇರುತ್ತಲ್ವ, ಇದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಆಪ್ಷನಲ್ ಅದು. ಅದನ್ನು 2 ನಿಮಿಷ ಇಟ್ಟು ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಬೇಕು. ಫ್ಲೇಮ್ ಆಫ್ ಆಗಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ, ಯಮ್ಮಿ ಆಗಿರುತ್ತೆ.
ಇದು ನೀವು ಪರೋಟಕ್ಕೆ ಯೂಸ್ ಮಾಡ್ಕೋಬೋದು, ರೈಸಿಗೆ ಯೂಸ್ ಮಾಡ್ಕೋಬೋದು, ಚಪಾತಿಗೆ ಯೂಸ್ ಮಾಡ್ಕೋಬೋದು, ಯಾವುದಕ್ಕೂ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಟ್ಸ್ ವೆರಿ ಟೇಸ್ಟಿ, ತುಂಬ ಈಸಿ. ಆ್ಯಂಡ್ ಪನ್ನೀರಲ್ಲಿ ಯೂಶ್ವಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ನಿಮಗೆ ಹೇರ್ಸಿಗೆಲ್ಲ ತುಂಬ ಅದು ಉಪಯುಕ್ತವಾದಂಥ ಒಂದು ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ನೋಡಿ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರೀಮಿ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ, ಕ್ರೀಮಿ ಆಗಿರುತ್ತೆ. ಆ್ಯಂಡ್ ಟೇಸ್ಟಿ ವೈಸ್ ಇಟ್ಸ್ ಡೆಫಿನೆಟ್ಲಿ ಯು ವಿಲ್ ಟ್ರೈ. ಇಟ್ಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಆ ಕ್ರೀಮ್ನೆಸ್ ಕಾಣಿಸ್ತಾ ಇದೆ. ನೋಡಿ ತುಂಬ ತಿಕ್ಕು ಇಲ್ಲ, ತುಂಬ ನೀರು ಇಲ್ಲ, ಸೊ ಮೀಡಿಯಮ್ ಆಗಿ ಆ ಕ್ರೀಮಿ ಹೀರ್ಕೊಂಡು ಬಿಟ್ಟಿದೆ ನೋಡಿ ಆ ಪನ್ನೀರಲ್ಲಿ. ನೋಡಿ ಈ ಥರ ಇರಬೇಕು, ಈ ಥರ ಆಗುತ್ತೆ ನೋಡಿ. ಯು ಶುಡ್ ಟ್ರೈ, ಇಟ್ಸ್ ಸೋ ಗುಡ್. ನೋಡಿ ಯಾವುದೇ ಕ್ರೀಮನ್ನು ಬಳಸದೆ ಮಾಡಿರುವಂಥದ್ದು ಇದು. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೇಮ್ ಟು ಸೇಮ್ ಹೋಟೆಲ್ ಶೈಲಿಯಲ್ಲಿ ಬರುವಂತಹ ಮಟರ್ ಪನ್ನೀರ್ ಗ್ರೇವಿ ಅಂತ ಹೇಳ್ಬೋದು. ಪ್ಲೀಸ್ ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ನೀವು ಕಮೆಂಟ್ ಮಾಡಿದಷ್ಟು ಅಥವಾ ನೀವು ನನಗೆ ಸಪೋರ್ಟ್ ಮಾಡಿದಷ್ಟು ನಾನು ನಿಮಗೆ ಆರೋಗ್ಯವಾದಂತಹ ಕೆಲವು ಒಳ್ಳೆ ರೆಸಿಪಿಗಳನ್ನು ನಾನು ನಿಮಗೆ ತೋರಿಸ್ಕೊಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ಟ್ರೈ ಒನ್ಸ್.